ಸ್ವಸ್ತ್ಯಸ್ತು ಸತಾಂ. ಶಾಸ್ತ್ರದಲ್ಲಿ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ ಹಿರಿಯರು ಹೇಳಿದ ಮಾತುಗಳು. ವೇದಗಳಲ್ಲಿ ಆ ರೀತಿ ವೇದಾಂತದಲ್ಲಿ ನಿರ್ಣೀತವಾಗಿದೆ. ಸಾಮಾನ್ಯ ಜಗದ ಎಲ್ಲ ಜೀವ ಜಾತ ಹುಟ್ಟು ಸಾವಿನ ಒಂದು ಬಂಧನದಲ್ಲಿ ಸಿಕ್ಕಿದ್ದಾರೆ. ಈ ಬಂಧನದಿಂದ ಬಿಡುಗಡೆ ಪಡಿಬೇಕು ಅನ್ನುವ ಬಯಕೆ ಯಾರಿಗಿದೆ ಅವರನ್ನ ಮೋಕ್ಷೇಚ್ಛುಗಳು ಅಂತ ಕರಿತಾ ಇದ್ದಾರೆ. ಈ ಬಂಧನದ ಬಿಡುಗಡೆಗೆ ಏನ್ ಮಾಡ್ಬೇಕು ಹೀಗೆ ವಿಚಾರ ಮಾಡುವಾಗ ಬಂಧನದ ಬಿಡುಗಡೆಗೆ ಕಾರಣವಾದದ್ದು ಭಗವಂತನ ಜ್ಞಾನ, ಅರಿವು. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕಂತಾದ್ರೆ, ಹುಟ್ಟು ಸಾವಿನ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಾದ್ರೆ ಆ ಭಗವಂತನ ಬಗೆಗೆ ಯಥಾರ್ಥವಾದ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಜೀವ. ಆ ಭಗವಂತನ ಜ್ಞಾನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಕಾರಣ ಕೃಷ್ಣನೇ ಹೇಳ್ತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕರ್ಮ ಪರಿಪಾಕ ಆದಾಗ ಅವರಿಗೆ ನನ್ನ ಯಥಾರ್ಥವಾದ ಜ್ಞಾನವನ್ನ ನಾನೇ ಕೊಡ್ತೇನೆ ಅಂತ. ಹಾಗಾಗಿ ನಮಗೆ ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಬರಬೇಕು ಅಂತಾದ್ರೆ ಅನೇಕ ಜನ್ಮಗಳಲ್ಲಿ ಜ್ಞಾನಕ್ಕೆ ಬೇಕಾದಂತಹ ಕರ್ಮಗಳ ಆಚರಣೆಯನ್ನ ನಾವು ಆಚರಿಸಬೇಕು. ಸಾಮಾನ್ಯ ಪ್ರತಿಯೊಂದು ಜೀವ ಏನೋ ಒಂದು ಕರ್ಮವನ್ನ ಮಾಡ್ತಾ ಇರುತ್ತೆ. ಬದುಕಿದ ವ್ಯಕ್ತಿ ಕರ್ಮ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ತಿಲ್ಲ ಅನ್ನೋನು ಕೂಡ ಉಸಿರಂತೂ ಆಡ್ತಿರ್ತಾನೆ, ಉಸಿರಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಕರ್ಮ ಮಾಡಿದ್ರೆ ಆ ಕರ್ಮ ಜ್ಞಾನಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ತಿಳಿದು ಕರ್ಮವನ್ನ ಆಚರಣೆ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮದ ಸಿದ್ಧಾಂತವನ್ನ ಅದ್ಭುತವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಮನುಷ್ಯ ಅವನ ವರ್ಣ ಮತ್ತು ಆಶ್ರಮ ಇದಕ್ಕೆ ಶ್ರುತಿ ಸ್ಮೃತಿಯಲ್ಲಿ ಭಗವಂತ ಮಾಡಿದ ಆಜ್ಞೆಯ ಪ್ರಕಾರ ಕರ್ಮವನ್ನ ಆಚರಣೆ ಮಾಡಬೇಕು. ಭಗವಂತ ಒಂದೊಂದು ವರ್ಣದವರಿಗೆ ಒಂದೊಂದು ಆಶ್ರಮದವರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಕರ್ಮವನ್ನ ವೇದ ಪುರಾಣಗಳಲ್ಲಿ ತಾನು ತಿಳಿಸಿಕೊಟ್ಟಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನ ಹೇಳುವಾಗ ಸ್ವಧರ್ಮೇ ನಿಧನಂ ಶ್ರೇಯ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಅವರವರ ವರ್ಣಾಶ್ರಮಕ್ಕೆ ಅನುಗುಣವಾದ ಕರ್ಮವನ್ನ ಪ್ರಾಮಾಣಿಕವಾಗಿ ಇದು ಪರಮಾತ್ಮನ ಪೂಜಾ ಅಂತ ಮಾಡಿ ಆ ಪರಮಾತ್ಮನ ಪಾದಾರವಿಂದಕ್ಕೆ ಯಾರು ಅರ್ಪಣೆ ಮಾಡುತ್ತಾರೆ, ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಯಾವುದೇ ಕಾಮನೆ ಇಲ್ಲ. ಅವರು ಮಾಡುವ ಕರ್ಮಕ್ಕೆ ಎರಡೇ ಉದ್ದೇಶ, ಒಂದು ಭಗವತ್ ಪ್ರೀತಿ, ಇನ್ನೊಂದು ಭಗವತ್ ಪ್ರಾಪ್ತಿ. ಭಗವಂತನ ಪ್ರೀತಿಗಾಗಿ ಅಂತರಂಗದೊಳಗಿರುವ ಆ ಭಗವಂತನ ಪ್ರಾಪ್ತಿ ದರ್ಶನಕ್ಕಾಗಿ ಅವರು ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಮತ್ತೆ ಮಧ್ವಗುರುಗಳು ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ ಅಂತ ವರ್ಣನೆ ಮಾಡಿದ್ದಾರೆ. ಸಜ್ಜನರಾದವರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಅದು ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಿರ್ತಾರೆ. ಭಗವಂತನಿಗೆ ಪ್ರೀತಿಯಾದ ಕರ್ಮಗಳು ಯಾವುದು? ದೇವರನ್ನ ಅನುಗ್ರಹ ನಾವು ಪಡಿಬೇಕು, ಅವನ ಜ್ಞಾನ ಪಡಿಬೇಕು ಅಂದ್ರೆ ಅವನಿಗೆ ಪ್ರೀತಿಕಾರಕವಾದ, ಅವನಿಗೆ ಸಂತೋಷವನ್ನ ಉಂಟು ಮಾಡುವಂತಹ ಸತ್ಕರ್ಮಗಳನ್ನ ನಾವು ಆಚರಣೆ ಮಾಡಬೇಕು. ಅಂತಹ ಸತ್ಕರ್ಮಗಳಲ್ಲಿ ವ್ರತ ನೇಮಗಳ ಅನುಷ್ಠಾನವನ್ನ ಪುರಾಣಗಳಲ್ಲಿ ವೇದಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಅನೇಕ ವ್ರತಗಳನ್ನ ವೈಷ್ಣವ ವ್ರತಗಳು ಅಂತ ಕರೀತಾರೆ. ವಿಷ್ಣು ಪ್ರೀತಿಕಾರಕವಾದ ವ್ರತಗಳು ಅಂತ. ಅದರಲ್ಲಿ ಅನೇಕ ವ್ರತಗಳು ಇರುವಂಥದ್ದು. ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ ವ್ರತ, ಭೀಷ್ಮ ಪಂಚಕ ವ್ರತ, ಚಾತುರ್ಮಾಸ್ಯದಲ್ಲಿ ಬರುವಂತಹ ಶಾಖವ್ರತ, ಕ್ಷೀರವ್ರತ, ದಧಿವ್ರತ, ದ್ವಿದಳ ವ್ರತ ಮತ್ತು ಅನೇಕ ನಕ್ತ ಭೋಜನ, ಇನ್ನೂ ಅನೇಕ ವ್ರತಗಳಿರುವಂತಹದ್ದು. ಆದ್ರೆ ಎಲ್ಲ ವ್ರತಗಳಲ್ಲಿ ಅತ್ಯಂತ ಪ್ರೀತಿಕಾರಕವಾದ ವ್ರತಗಳು, ಎಲ್ಲ ವ್ರತಗಳಿಗಿಂತೂ ಮಿಗಿಲಾದ ಒಂದು ವ್ರತ
ಯಾವುದದು ಅಂದ್ರೆ ಸಕಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ವರ್ಣನೆ ಮಾಡಿದ್ದಾರೆ. ವಿಷ್ಣು ಭಕ್ತರಾದ ಎಲ್ಲರೂ ಕೂಡ ಆ ವಿಷ್ಣು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದರೆ ಅನಿವಾರ್ಯವಾಗಿ ಆಚರಣೆ ಮಾಡಬೇಕಾದಂತಹ ಒಂದು ಉತ್ಕೃಷ್ಟವಾದ ವ್ರತ ಅದು ಏಕಾದಶಿಯ ವ್ರತ. ಈ ಏಕಾದಶಿ ವ್ರತಕ್ಕಿಂತಲೂ ಮಿಗಿಲಾದ ತಪಸ್ಸು ಮತ್ಯಾವುದೂ ಇಲ್ಲ. ಕೃತತ್ರೇತ ದ್ವಾಪರ ಯುಗದಲ್ಲಿ ಭಗವಂತನ ಒಲುಮೆಗಾಗಿ ಮನೆ ಮಡದಿ ಮಕ್ಕಳ ತೊರೆದು ಕಾಡಿನ ಮಧ್ಯದಲ್ಲಿ ಪಂಚಾಗ್ನಿಗಳ ನಡುವೆ ಕುಳಿತು ಒಂದೇ ಮನಸ್ಸಿನಿಂದ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ತಿದ್ರು. ಆದರೆ ಕಲಿಯುಗದಲ್ಲಿ ಅಂತಹ ಘೋರವಾದ ತಪಸ್ಸು ಮಾಡುವ ಸಾಮರ್ಥ್ಯ ಮನುಷ್ಯ ಮಾನವರಿಗೆ ಇಲ್ಲ. ಆದರೆ ಈ ಎಲ್ಲ ವ್ರತ ನೇಮ ತಪಸ್ಸಿಗಿಂತಲೂ ಶ್ರೇಷ್ಠವಾದ ಒಂದು ತಪಸ್ಸು ಯಾವುದು ಅನ್ನೋದನ್ನ ಸ್ವಯಂ ವ್ಯಾಸರು ತಮ್ಮ ಉತ್ಕೃಷ್ಟವಾದ ಗ್ರಂಥ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಕೆಲವು ತಪಸ್ಸು ಇದೆ ನಮ್ಮ ಪಾಪವನ್ನ ಪರಿಹಾರ ಮಾಡುವಂಥದ್ದು. ಅದರಲ್ಲಿ ಅಹಿಂಸಾ, ಸತ್ಯವಚನಂ, ದಾನಂ, ಇಂದ್ರಿಯ ನಿಗ್ರಹ ಎತೆಭ್ಯೋ ಹಿ ಮಹಾರಾಜ ತಪೋ ನಾಶನಾತ್ ಪರಂ. ಈ ಕೆಲವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಗುಣಗಳು ಅಹಿಂಸೆ, ಸತ್ಯವಚನ. ಸತ್ಯವಚನ ಅಂದ್ರೆ ವಚನ ಅಂದ್ರೆ ಮಾತುಗಳು, ಅದು ಸತ್ಯವಾಗಿರಬೇಕು. ಸತ್ಯ ಅಂದ್ರೆ ಮತ್ತೆ ಇದ್ದದ್ದು ಇದ್ದ ಹಾಗೆ ಹೇಳುವಂಥದ್ದಲ್ಲ. ಅದು ಶಾಸ್ತ್ರವೇ ಸತ್ಯದ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಾವ ಮಾತುಗಳನ್ನ ಸತ್ಯ ಮಾತಂತ ಹೇಳಬಹುದು, ನಮ್ಮ ಯಾವ ಮಾತು ಸಜ್ಜನರಿಗೆ ಹಿತವನ್ನ ಉಂಟು ಮಾಡತ್ತೋ ಆ ಮಾತನ್ನ ಸತ್ಯ ಅಂತ ಹೇಳಬೇಕು. ಇದು ಶಾಸ್ತ್ರ. ಅಂದ್ರೆ ನಮ್ಮ ನಡೆ ನುಡಿಯಿಂದ ನಮ್ಮ ಹಿರಿಯರ ಮನಸ್ಸು ಮುದಗೊಳ್ಳುವಂತೆ, ಸಂತೋಷಗೊಳ್ಳುವಂತೆ ನಮ್ಮ ನುಡಿ ಇದ್ರೆ ಅದೇ ಸತ್ಯ. ಇನ್ನೊಂದು ದಾನ, ಅದು ಒಂದು ದೊಡ್ಡ ತಪಸ್ಸು. ಇಂದ್ರಿಯ ನಿಗ್ರಹ, ಅದು ಒಂದು ದೊಡ್ಡ ತಪಸ್ಸು. ಇದು ಎಲ್ಲ ತಪಸ್ಸಿಗಿಂತಲೂ ಕೂಡ ಉಪವಾಸ ಇದೆಯಲ್ಲ, ಅದು ಅತ್ಯಂತ ಮಿಗಿಲಾಗಿರ್ತಕ್ಕಂಥದ್ದು. ಇದು ಎಷ್ಟು ಪಾಪವನ್ನ ಪರಿಹಾರ ಮಾಡತ್ತೆ, ಅಷ್ಟು ಪಾಪವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಉಳಿದ ಯಾವ ತಪಸ್ಸಿಗೂ ವ್ರತಕ್ಕೂ ಇಲ್ಲ. ಆದ್ರಿಂದಲೇ ಸಕಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ದಾಸರಾಯರು ತಮ್ಮ ನುಡಿಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏಕಾದಶಿ ಅನ್ನೋದೇ 11 ಇಂದ್ರಿಯಗಳು, ದೇವರು ಕೊಟ್ಟ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದು ಎಲ್ಲದರ ಮೇಲೆ ಉತ್ತಮೋತ್ತಮವಾದ ಮತ್ತೊಂದು ಮನಸ್ಸು. 11 ಇಂದ್ರಿಯಗಳು. 11 ಇಂದ್ರಿಯಗಳು ಸದಾ ಪಾಪದಲ್ಲಿಯೇ ತಾನು ತೊಡಗಿರುತ್ತೆ. ಕಲಿಯುಗ ಅಂದ್ಮೇಲಂತೂ ಬಹಳ ವಿಶೇಷವಾಗಿ ವಸುದೆಯೊಳಗಿನ್ನು ಅಸುರ ಜನರೇ ಬಹಳ. ಕಲಿ ಕಾಲದ ಬಲದಿಂದಾಗಿ ಪಾಪಿಗಳು ಕಲಿಯುಗದಲ್ಲಿ ಹೆಚ್ಚು. ಅವರಿಗೆ ಗೊತ್ತಿಲ್ಲದಂತೆ ಅನೇಕ ಪಾಪಗಳು ಅವರಿಗೆ ಬರ್ತಾ ಇರುತ್ತೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಜಾವಕ್ಕೆ ಮಾಡುವೆ 1000 ತಪ್ಪನು ಅಂತ. 3 ಗಂಟೆಗಳ ಕಾಲ ನಾವಿದ್ರೆ 1000 ತಪ್ಪುಗಳು ನಮ್ಮಿಂದ ನಡೆದು ಹೋಗ್ಬಿಡುತ್ತೆ. ಇಂಥ ಎಲ್ಲ ತಪ್ಪುಗಳು, ಪಾಪಗಳು, ಇದರ ಪರಿಹಾರ ಮಾಡುವಂತ ಒಂದೇ ಒಂದು ಉಪಾಯ, ಅದು ಏಕಾದಶಿಯ ವ್ರತ. ಅದರಿಂದ ಆಗತಕ್ಕಂಥದ್ದು ಎಲ್ಲ ಬಗೆಯ ಪುರುಷಾರ್ಥ ಸಿದ್ಧಿಗಾಗಿಯೂ ಕೂಡ ಈ ಉಪವಾಸ ವ್ರತವನ್ನ ಮಾಡಬೇಕು. ಇಂದ್ರಿಯಾಣೀಹ ರಕ್ಷಂತಿ ಸ್ವರ್ಗ ಧರ್ಮಾಭಿಗುಪ್ತಯೇ ತಸ್ಮಾದರ್ಥೇ ಚ ಧರ್ಮೇ ಚ ತಪೋ ನಾಶನಾತ್ ಪರಂ. ಅನಶನ ವ್ರತ. ಅನಶನ ವ್ರತ ಅಂದ್ರೆ ಉಪವಾಸ, ಸ್ವರ್ಗ, ಧರ್ಮಗಳ ರಕ್ಷಣೆ, ಇಂದ್ರಿಯಗಳನ್ನ ಸಂರಕ್ಷಿಸಿಕೊಳ್ಳಬೇಕು. ಕಾಮನೆಗಳು, ನಮ್ದೆಲ್ಲ ಬಯಕೆಗಳೇನಿದೆ ಅದರ ಸಾಧನೆ, ಅದನ್ನ ಪಡಿಬೇಕು ಅಂತಿದ್ರೆ ಅದಕ್ಕೆ ಅನಶನ ಅಂದ್ರೆ, ಅಶನ ಅಂದ್ರೆ ಊಟ, ಅನಶನ ಅಂದ್ರೆ ಉಪವಾಸ. ಈ ಉಪವಾಸಕ್ಕೆ ಸಮಾನವಾದ ಮತ್ತೊಂದು ವ್ರತ ಇಲ್ಲ. ವಿಶೇಷವಾಗಿ ಏಕಾದಶಿಯ ಉಪವಾಸ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದಾಗ ಏನು ಫಲವನ್ನ ನಾವು ಪಡಿಬಹುದು, ಅದಕ್ಕಿಂತ ಹೆಚ್ಚಿನ ಫಲ ಒಂದು ಏಕಾದಶಿಯ ಉಪವಾಸಕ್ಕೆ ಬರುತ್ತೆ. ನಕಾಶಿ, ನಗಯ, ಗಂಗಾ, ನರೇವ, ನಚ ಗೌತಮಿ.
ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾತ್. ಭಗವಂತನ ದಿನ, ಹರಿದಿನ ಅಂದ್ರು ಒಂದೇ, ಏಕಾದಶಿ ಅಂದ್ರೂ ಒಂದೇ. ಕಾಶಿ, ಗಯಾ, ಗಂಗಾ, ನರ್ಮದಾ, ಗೋದಾವರಿ, ಕುರುಕ್ಷೇತ್ರ ಇವೆಲ್ಲ ಉತ್ತಮೋತ್ತಮವಾದಂತಹ ಪವಿತ್ರತಮವಾದ ಸ್ಥಳಗಳು. ಶಾಸ್ತ್ರ ನಿಯಮದ ಪ್ರಕಾರವಾಗಿ ಈ ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದಾಗ ಏನ್ ಫಲ ಬರಬಹುದು, ಆ ಎಲ್ಲ ಫಲವನ್ನು ಇದ್ದಲ್ಲಿಯೇ ಏಕಾದಶಿ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಒಂದು ಉಪವಾಸದಿಂದ ಬರುತ್ತೆ. ಈ ನಿಟ್ಟಿನಲ್ಲಿ ದಾಸರಾಯರು ಹೇಳ್ತಾರೆ, ಹಲವು ಪುರಾಣಗಳ ಓದಿ ಶಾಸ್ತ್ರಗಳ ತಿಳಿದು ಕೇಳಿದರೆ ಏನ್ ಪ್ರಯೋಜನ? ಹಲವು ಪುಣ್ಯ ತೀರ್ಥ ನದಿಗಳಲ್ಲಿ ಸ್ನಾನ ಮಾಡಿದರೇನು? ಹಲವು ವ್ರತಗಳ ಆಚರಿಸಿ ದಾನಗಳ ತಿಳಿದು ಮಾಡಿದರೇನು? ಹಲವು ದೈವಗಳ ಒಡೆಯ ಪುರಂದರ ವಿಠಲನ ಒಲುಮೆಯ ವ್ರತ ಯಾವುದದು? ಏಕಾದಶಿ. ಇದಕ್ಕೆ ಸರಿ ಅನ್ನಬಹುದೇ ಅಂತ ದಾಸರಾಯರು ನಮ್ಮನ್ನೇ ಕೇಳ್ತಾರೆ. ಅಂದ್ರೆ ಸರಿ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ದಿನ, ಹರಿದಿನಕ್ಕೆ ಸಮಾನವಾದ ಮತ್ತೊಂದು ವ್ರತವೇ ಇಲ್ಲ ಅಂತ ಶಾಸ್ತ್ರಗಳು ನಿರ್ಣಯ ಮಾಡಿದೆ. ಈ ಉಪವಾಸ ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಟಂತಿ ಮನುಜಾಧಿಪ ಯಾವನ್ನೋಪವಾಸಂತು ಪದ್ಮನಾಭ ದಿನಂ ಶುಭಂ. ಈ ಜೀವರ ಒಳಗೆ ಅವರು ಮಾಡಿದ ಪಾಪಗಳೆಲ್ಲ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾದ ಪಾಪ ಎಲ್ಲಿಯ ತನಕ ಇರುತ್ತೆ ಅಂದ್ರೆ, ಯಾವತ್ತು ಮಂಗಳಕರವಾದ ಈ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾನೆ ಅವತ್ತು ಅವನು ಎಲ್ಲ ಪಾಪದಿಂದ ಮುಕ್ತನಾಗ್ತಾ ಇದ್ದಾನೆ. ಏಕಾದಶೇಂದ್ರಿಯೈಹಿ ಪಾಪಂ ಯತ್ಕೃತಂ ಭವತಿ ಪ್ರಿಯೆ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಎಲ್ಲ ಪಾಪ 11 ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪಗಳು ಕೂಡ ಏಕಾದಶಿ ಮಾಡುವಂತಹ ವ್ರತದಿಂದ ಎಲ್ಲ ಪಾಪಗಳನ್ನು ನಾವು ಕಳ್ಕೊಳ್ಬಹುದು ಅಂತ. ಇಂತಹ ಏಕಾದಶಿ ಹೇಗೆ ಮಾಡಬೇಕು, ಏನು ಆ ವ್ರತದ ವಿಧಿ ಮತ್ತು ನಿಯಮ? ಎಲ್ಲ ಏಕಾದಶಿಗಳಿಗೂ ಕೂಡ ಈ ನಿಯಮ ಸಾಮಾನ್ಯವಾದ ನಿಯಮ, ಕಾಮನ್ ರೂಲ್ಸ್ ಅಂತಾರೆ. ಮತ್ತೆ ಏಕಾದಶಿ ಉಪವಾಸ ಮಾಡಬೇಕು. ಏನು ಉಪವಾಸ ಅಂದ್ರೆ, ಉಪವಾಸ ಉಪಾವೃತಸ್ತು ಪಾಪೇಭ್ಯೋ ಯಸ್ತು ವಾಸೋ ಗುಣೈ ಸಹ ಉಪವಾಸ ಸವಿಜ್ಞೇಯ ಸರ್ವಭೋಗ ವಿವರ್ಜಿತ ಅಂತ ವೇದವ್ಯಾಸ ದೇವರು ತಮ್ಮ ವಿಷ್ಣು ಧರ್ಮೋತ್ತರ ಹಾಗೂ ಭವಿಷ್ಯೋತ್ತರ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಉಪಾವೃತಸ್ತು ಪಾಪೇಭ್ಯ, ವರ್ಜನೀಯ ವಸ್ತುಗಳು ಅಂತ ಯಾವುದಿದೆ, ಯಾವುದು ಮಾಡಬಾರ್ದು ಅಂತಿದೆ, ಅವುಗಳಿಂದ ನಾವು ದೂರ ಇರಬೇಕವತ್ತು. ಪುಣ್ಯಕರವಾದ ಕಾರ್ಯಗಳಲ್ಲಿ ರತರಾಗಬೇಕು. ಅದಕ್ಕೆ ಉಪವಾಸ ಅಂತ ಕರೀತಾರೆ. ಉಪ ಅಂದ್ರೆ ಪಾಪೇಭ್ಯೋ ಉಪಾವೃತ, ತಪ್ಪು ಕರ್ಮಗಳು ಕೆಟ್ಟ ಕರ್ಮಗಳಿಂದ ದೂರ ಇದ್ದು ಸತ್ಕರ್ಮಗಳಿಗೆ ಹತ್ತಿರ ಆಗೋದೇ ಉಪವಾಸ ಅಂತ ಕರೀತಾ ಇದ್ದಾರೆ. ಇದು ಉಪವಾಸದ ಮುಖ್ಯ ಲಕ್ಷಣ. ಬರೀ ಕೇವಲ ಊಟ ಬಿಟ್ಟು ಕೂತ್ಕೊಂಡು ಬಿಡೋದು ಉಪವಾಸ ಆಗೋಲ್ಲ. ಉಪವಾಸ ಮಾಡುವವ ಕೆಟ್ಟ ಕೆಲಸವನ್ನ ಬಿಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಬಿಡ್ಬೇಕಾದ್ದೇನು ಏಕಾದಶಿ ದಿನ? ಕೆಲವನ್ನ ಶಾಸ್ತ್ರದಲ್ಲಿ ವಿಧಿ ಮಾಡಿದ್ದಾರೆ. ಏಕಾದಶಿ ವ್ರತದ ವಿಧಿ ಈ ದಶಮಿ ದಿನ, ದಿನತ್ರಯ ವ್ರತ ಅಂತ. ಏಕಾದಶಿ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನ ಕೂಡಿ ಬರುವಂಥದ್ದು. ಒಟ್ಟಿಗೆ ಈ 3 ದಿನದಲ್ಲಿ ವಿಶೇಷವಾಗಿ ದಶಮಿ ದಿನ ಏಕಾದಶಿಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಅದು ಹೇಗೆ ಅಂದ್ರೆ, ದಶಮಿ ದಿನ ಅಂಜನ, ಅಭ್ಯಂಜನ ಇವೇ ಮೊದಲಾದ ಭೋಗ ವಸ್ತುಗಳನ್ನ ಬಿಡಬೇಕು. ಜೇನುತುಪ್ಪ, ಲವಣ ಅದು ಇಲ್ಲದೆ ಇರ್ತಕ್ಕಂತಹ ಭೋಜನವನ್ನ ಒಮ್ಮೆ ಮಾತ್ರ ಮಾಡಬೇಕು. ಏಕಾದಶಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನನ್ನ ಸ್ಮರಣೆ ಮಾಡಿ, ನಿನ್ನ ಪ್ರೀತಿಗಾಗಿ ಈ ದಿನ ಉಪವಾಸವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಆ ದಿನ 3 ಕಾಲದ ಸ್ನಾನವನ್ನ ವಿಶೇಷವಾಗಿ ಮಾಡಬೇಕು. ವೇದ, ಇತಿಹಾಸ, ಪುರಾಣ, ಶಾಸ್ತ್ರ ಗ್ರಂಥಗಳ ಪಾಠನವನ್ನ ಮಾಡತಕ್ಕಂಥದ್ದು ವಿಶೇಷ. ದಿನತ್ರಯದಲ್ಲಿ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಇದರಲ್ಲಿ ಶಾಕಂ ತೈಲಂ ದಿವಾಸ್ವಾಪಂ ಪುನರ್ಭೋಜನ ಮೈಥುನೆ ಉಷ್ಣೋದಕ ಅತ್ಯಂಬುಪಾನಂ ದಶಮ್ಯಾಂ ವೈಷ್ಣವಸ್ತ್ಯಜೇತ್. ಶಾಖ, ತೈಲ ಹಗಲು ಹೊತ್ತು ಮಾಡುವಂತಹ ನಿದ್ರೆ, 2ನೆಯ ಭೋಜನ, ಉಷ್ಣೋದಕ ಸ್ತ್ರೀ ಭೋಗ, ಮಿತಿಮೀರಿ ನೀರು ಕುಡಿಯೋದು ಇದನ್ನ ದಶಮಿ ದಿನ ಬಿಡಬೇಕು. ವಿಶೇಷವಾಗಿ 1ಕ್ಕಿಂತ ಹೆಚ್ಚು ಸಲ ತೀರ್ಥಪ್ರಾಶನ,
ಹಿಂಸೆ, ವೈರ, ಅಸತ್ಯ, ತಾಂಬೂಲ, ಸ್ತ್ರೀಭೋಗ, ಹಗಲ್ ನಿದ್ರೆ, ಜೂಜಾಟ, ರಾತ್ರಿ ನಿದ್ದೆ ಇದು ಏಕಾದಶಿ ದಿನ ಬಿಡುವಂಥದ್ದು. ಹೀಗೆ ಏಕಾದಶಿಯಲ್ಲಿ ಅನೇಕ ನೇಮಗಳು ಕೂಡ ಇರ್ತಕ್ಕಂಥದ್ದು. ವರ್ಷದಲ್ಲಿ 12 ತಿಂಗಳು, 12 ತಿಂಗಳಲ್ಲಿ 24 ಉಪವಾಸಗಳು ಬರ್ತಕ್ಕಂಥದ್ದು. ಅದರಲ್ಲಿ ಶುಕ್ಲ ಪಕ್ಷಕ್ಕೆ ಒಂದು ಉಪವಾಸ, ಕೃಷ್ಣ ಪಕ್ಷಕ್ಕೆ ಒಂದು ಉಪವಾಸ. ಇಲ್ಲಿ ಚೈತ್ರ ಮಾಸದಲ್ಲಿ ಬರುವಂತಹ 2 ಉಪವಾಸ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಪ್ರತಿಯೊಂದು ಉಪವಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಇತಿಹಾಸ ಇರ್ತಕ್ಕಂಥದ್ದು.